ನಮಸ್ತೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರ ಬಂಧುಗಳೇ, 2023 ಮೇ 13ನೇ ತಾರೀಕಿನಂದು ಚಿಕ್ಕಬಳ್ಳಾಪುರದಕ್ಕೆ ಪ್ರಜಾಪ್ರಭುತ್ವ ಬದುಕಿದ ದಿನ, ಮತದಾರರಿಗೆ ಸ್ವಾತಂತ್ರ್ಯ ಬಂದಿದ ದಿನ. ಕಾರಣ, ನೀವು ನೀಡಿದ ಒಂದು ಮತ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರಿಗೆ ಜಯಶಾಲಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಮಾನತೆಯನ್ನು ಕಾಣೋದಕ್ಕೆ ನೀವು ಪ್ರೋತ್ಸಾಹ ಮಾಡಿದ್ದೀರಾ. ಹಾಗಾಗಿ ಈ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಹೆಮ್ಮೆಯ ಶಾಸಕರಾದಂಥ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರ ಸಾಧನೆಗಳು, ಅವರ ಜನಪರ ಕಾಳಜಿ ಇರತಕ್ಕಂಥ ವಿಷಯಗಳನ್ನ ತಮ್ಮ ಹತ್ರ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ 2023 ಮೇ 13ನೇ ತಾರೀಕು ಚಿಕ್ಕಬಳ್ಳಾಪುರ ನೂತನ ಶಾಸಕರಾಗಿ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು ಆಯ್ಕೆಯಾದಾಗ, ಇದೇ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ವಿಭಿನ್ನವಾಗಿ ಕಾಣ್ತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥ ನಮ್ಮ ಶಾಸಕರು ಗೆಲುವಿನ 2-3 ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಕಳವಾರ ಮತ್ತು ಮೈನ್ಪಳ್ಳಿ ಗ್ರಾಮದಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರ ಮನೆ ಬಾಗಿಲ ಹತ್ರ ಹೋಗಿ ಅಧಿಕಾರಿಗಳನ್ನು ಕರೆದು ಅವರ ಕಷ್ಟ ಸುಖಗಳನ್ನ ಆಲಿಸಿ ಅಲ್ಲಿಂದ ಅವರ ಜನಪರ ಕೆಲಸಗಳನ್ನು ಸಾಗ್ತಾ ಬಂತು. ಅದೇ ರೀತಿ ನಮ್ಮ ಹೆಚ್ಚೆತ್ತಾಗಿ ನಮ್ಮ ಚಿಕ್ಕಬಳ್ಳಾಪುರದ ದಲಿತರ ಮೇಲೆ ಅವ್ರಿಗಿರ್ತಕ್ಕಂಥ ಕಾಳಜಿ, ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಮೇಲೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅಪಾರವಾದದ್ದು. ಕಾರಣ, ಪೆರೆಸಂದ್ರ ಗ್ರಾಮದಲ್ಲಿ ಸುಮಾರು ದಶಕಗಳಿಂದ ಒಬ್ಬ ದಲಿತರನ್ನು ಸ್ಮಶಾನದಲ್ಲಿ ಒಂದು ದಫನ್ ಮಾಡೋದಕ್ಕೆ ಜಾಗ ಇಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಏನು ಅವತ್ತು ಮಾತು ಕೊಟ್ಟಿದ್ದರು ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು, ಅದೇ ಮಾತಿನಂತೆ ನುಡಿದಂತೆ ನಡೆದಂತಹ ನಮ್ಮ ಶಾಸಕರು ಪೆರೆಸಂದ್ರ ಗ್ರಾಮದಲ್ಲಿ ಸ್ಮಶಾನವನ್ನು ಜಾಗವನ್ನು ಕೊಡುವುದರ ಮುಖಾಂತರ ನಾನು ದಲಿತರ ಪರವಾಗಿದ್ದೀನಿ ಅಂತ ಹೇಳಿ ಅವರು ಎತ್ತಿಡಿದಿದ್ದಾರೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನು ನೆನೆಯುತ್ತಾ ಅವರು ಜನಪರ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಮಕ್ಕಳು ಅವರಿಗೆ ಬಟ್ಟೆ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು, ಅಮೋಘವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದ ನಗರಸಭೆಯ ಪೌರ ಕಾರ್ಮಿಕರ ದಿನಾಚರಣೆ ದಿನ ಹಿರಿಯ ಪೌರ ಕಾರ್ಮಿಕರಿಗೆ ಪಾದವನ್ನು ತೊಳೆದು ಅದಕ್ಕೆ ನಮಸ್ಕರಿಸಕ್ಕಂಥ ಒಂದು ಸಂಸ್ಕೃತಿಯನ್ನು ತೋರಿಸಿದವರು ನಮ್ಮ ಪ್ರದೀಪ್ ಈಶ್ವರ್ ಅವರು. ಚಿಕ್ಕಬಳ್ಳಾಪುರದಲ್ಲಿ ಅವ್ರು ತಂದಿರತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವ್ರು ತಂದಿರತಕ್ಕಂಥ ಅನುದಾನ ಅಷ್ಟಿಷ್ಟಲ್ಲ, ಸುಮಾರು 100 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ವಿಶೇಷವಾದಂಥ ಚಿಕ್ಕಬಳ್ಳಾಪುರವನ್ನು ಒಂದು ಅವ್ರಿರ್ತಕ್ಕಂಥ ಕಾಳಜಿಯಲ್ಲಿ ಅವ್ರಿರ್ತಕ್ಕಂಥ ಕನಸನ್ನು ಕಟ್ಟಿಕೊಂಡು ಇವತ್ತು ಜನರ ಪರವಾಗಿ ನಿಂತಿದ್ದಾರೆ. ಪ್ರತಿಯೊಂದು ಕಾಲೇಜಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಬ್ಬ ಸ್ಕಾಲರ್ಶಿಪ್ ಕೊಡೋದ್ರ ಮುಖಾಂತರ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡಿದ್ದಾರೆ. ಹಾಗೂ ಅವರು ಏನು ಕನಸು ಕಂಡಿದ್ದರು ವಿಜಯನ್ 16 SLCಯಲ್ಲಿ ಅದರಲ್ಲಿ 60% ನಮ್ಮ ದಲಿತ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಹಾಸ್ಟೆಲಲ್ಲಿ ಅವ್ರನ್ನ ಒಂದು ಖಾಸಗಿ ಶಾಲೆಗೆ ಕಳ್ಸೋಕ್ಕೂ ದುಡ್ಡಿಲ್ದಿರ್ತಕ್ಕಂಥ ಪೋಷಕರು, ಅದರಲ್ಲಿ ಕಾರ್ಪೆಂಟ್ರುಗಳು ಮತ್ತು ಕೂಲಿ ಮಾಡ್ತಕ್ಕಂಥ ಮಕ್ಕಳನ್ನ ಆಯ್ಕೆ ಮಾಡಿ ಅವರನ್ನು ವಿಜಯನ್ 16ನಲ್ಲಿ ಅಮೋಘವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಸಕರು ತೋರಿಸಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮಕ್ಕೆ ಹೋಗ್ತಕ್ಕಂಥ ಕಂದವಾರ ಕೆರೆಯ ಒಂದು ರಸ್ತೆಯನ್ನು ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದಾಗ ಅದಕ್ಕೆ ಕಾಮಗಾರಿನ ಪ್ರಾರಂಭಿಸಿ ಇವತ್ತು ಆ ರಸ್ತೆಯನ್ನು ಸರಿಪಡಿಸೋದ್ರ ಮುಖಾಂತರ ಜನರು ಓಡಾಡೋದಕ್ಕೆ ಸುಗಮವಾದಂಥ ಸಂಚಾರವನ್ನು ಮಾಡಿದ್ದಾರೆ. ಮತ್ತೊಂದು ವಿಚಾರವನ್ನು ತಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕಬಳ್ಳಾಪುರದ ಮೋಟ್ಲೂರು ಗ್ರಾಮದ ನಾಲ್ಕದನಹಳ್ಳಿ ಮಾರ್ಗವಾಗಿ ಸುಮಾರು ವರ್ಷಗಳಿಂದ ಆ ರಸ್ತೆ ಬಹಳ ಹದಗೆಟ್ಟಿತ್ತು. ಅದನ್ನು ಮೊನ್ನೆ ತಾನೇ ಕಾಮಗಾರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸುಮಾರು ಇಲ್ಲಿಂದ ಮೋಟ್ಲೂರಿಂದ ಜಕ್ಕಲಮಡುಗು ಜಲಾಶಯದವರೆಗೂ ಒಂದು ಉತ್ತಮವಾದ ರಸ್ತೆಯನ್ನು ಅವರು ಕಾಮಗಾರಿನ ಪ್ರಾರಂಭಿಸಿದ್ದಾರೆ. ಈ ರೀತಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಒಂದು ವರ್ಷದ ಸಾಧನೆ ನಾವೆಲ್ಲ ಮೆಚ್ಚತಕ್ಕಂಥದ್ದು, ನಾವೆಲ್ಲ ಅದರ ಬಗ್ಗೆ ನಾವು ಸಂತೋಷ ಪಡ್ತಕ್ಕಂಥ ವಿಚಾರ. ಇಂಥ ಶಾಸಕರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಇಂಥ ಶಾಸಕರನ್ನ ಆಯ್ಕೆ ಮಾಡಿರ್ತಕ್ಕಂಥ ಮತದಾರ ಬಂಧುಗಳು ನಿಮಗೆಲ್ಲರಿಗೂ ವಂದಿಸ್ತೇನೆ. ಇನ್ನು 4 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿ ಪಥದತ್ತ ಕೊಂಡ್ಕೊಂಡೋಗ್ತಕ್ಕಂಥ
ಅವ್ರ ಕನಸಿಗೆ ನಾವೆಲ್ಲರೂ ಸಹಕರಿಸಿ ಅವ್ರ ಜೊತೆ ಇದ್ದು ಕೈ ಜೋಡಿಸೋಣ ಅಂತ ಹೇಳಿ ನನಗೆ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಂಥವ್ರಿಗೆ ವಂದಿಸುತ್ತೇನೆ. ನಮಸ್ತೆ.